ಕಾಂಗ್ರೆಸ್ ನಾಯಕರು 5ನೇ ಅಭ್ಯರ್ಥಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸ್ತಾ ಇರೋದು 5ಕ್ಕೆ 5 ಮಂದಿ ಗೆಲ್ತಾರೆ ಅಂತ. ನಾವು ಬಯಸಿದಂತೆ ಆಗಿದೆ ವಿಧಾನ ಪರಿಷತ್ ಎಲೆಕ್ಷನ್. ನಮ್ಮ 5 ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇರೋದು. ನೂರಕ್ಕೆ 1,000 ಟೈಮ್ ಬೇಕಾದ್ರೆ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದಿರಿ. ಸರ್ಪ್ಲಸ್ ವೋಟ್ ಏನು ಬಿಜೆಪಿಲಿ ಇತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾರೆ. ಓನ್ಲಿ 2 ಸರ್ಪ್ಲಸ್ ವೋಟ್ ಮಾತ್ರ ಬಿಜೆಪಿಗೂ JDS ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ಕೂಡ ಗೆಲ್ತಾರೆ, ಅದರಲ್ಲಿ ಅನುಮಾನನೇ ಮಾಡಿಕೋಬೇಕು. ನಿಮಗೆ 140 ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದಿದೆ. ಈಗ ಯಾರ್ಯಾರು ವೋಟ್ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಕೆಲ ಶಾಸಕರು ವೋಟ್ ಮಾಡುವಂತ ಕಡೆಗೆ ಎಡವಟ್ ಮಾಡಿದ್ರು. ನೋ ಇದು ಕೇಳ್ರಿ, ಇಲ್ಲಿ ಇದು ಏನಾಗಿದೆ, ನಾನು ಕೂಡ 75 ಅಲ್ಲಿ ನಾನು ಇನ್ವಾಲಿಡ್ ಮಾಡಿದ್ದೆ. ಅವರು ಕೊಡೋ ಸ್ಕೆಚ್ ಪೆನ್ನಲ್ಲೇ ಹಾಕಬೇಕು. ನಾವೇನು ಮಾಡ್ತೀವಿ, ಪೆನ್ ಇರ್ತದೆ ಅಂತೇಳಿ ಅವಾಗೆಲ್ಲ ಪ್ರೆಸ್ ಮಾಡೋ ಪೆನ್ ಇರೋವಲ್ಲ, ಸುಮ್ಮನೆ ತಗೊಂಡು ಪ್ರೆಸ್ ಮಾಡಿ ಹಿಂಗೆ ಹಾಕ್ಬಿಡಿವು. ಸೊ ಈಗ ಆ ಥರ ಎಲ್ಲ ಇದ್ರೆ ಅದು ಇನ್ವ್ಯಾಲಿಡ್ ಆಯ್ತು, ಅದು ನಮ್ಮದೇ ಒಂದು ಓಟು. ಸೊ ಈಗ ಅದಕ್ಕೆ ಎಚ್ಚರಿಕೆ ಏನಪ್ಪ ಅಂದರೆ, ಅವ್ರು ಯಾವುದು ಸ್ಕೆಚ್ ಪೆನ್ ಕೊಡ್ತಾರೆ ಅದರಲ್ಲೇ ಒಂದು ಅಂತ ಎಳಿಬೇಕು. ಈ 2 ಸೆಕೆಂಡ್ ಪ್ರಿಫರೆನ್ಸ್ ಕೊಡೋವಂಥ ಕಾಲದಲ್ಲಿ 2ನ ನೀವು ರೋಮನ್ 2 ಬರೀಬೋದು. ಯಾಕೆಂದರೆ 1 ನಾವು ಬರಿತೀವಲ್ಲ, ಇದು ಕನ್ನಡ 1 ಆಗ್ತದೆ, ರೋಮನ್ 1 ಆಗ್ತದೆ. ಗೊತ್ತಾಯ್ತಾ? ನೀವು 2 ಬರೀ. ಯಾವುದೇ ರೀತಿಯಿಂದ ವೋಟ್ ಲ್ಯಾಪ್ಸ್ ಆಗಲಿಲ್ಲ. ತಮಗೆ ತಪ್ಪು ಮಾಹಿತಿ ಇದೆ. ನಾನು ಕೂಡ ಅಲ್ಲೇ ಇದ್ದೀನಿ 2 ದಿನದಿಂದ. ಇವತ್ತು ಸಾಯಂಕಾಲ ರಿಸಲ್ಟ್ ತಮ್ಮ ಎದುರುಗಡೆ ಬರುತ್ತೆ. 5ಕ್ಕೆ 5 ಸೀಟು, ಅದರಲ್ಲೂ ಸ್ಪೆಷಲಿ 5ನೇ ಸೀಟ್ ಅಂತೂ ಖಂಡಿತವಾಗ್ಲೂ ಆರಿಸಿ ಬರುತ್ತೆ. ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ಗೆ ಹೋಗ್ತಾ ಇರುವಂಥ 5 ಸದಸ್ಯರು ಕೂಡ ಆರಿಸಿ ಬರ್ತಾರೆ, ಗೆದ್ದು ಬರ್ತಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರು ಹೇಳ್ತಿದ್ದಾರೆ ಆತ್ಮಸಾಕ್ಷಿಯಲ್ಲಿ ಮತ ಹಾಕ್ತೀವಿ ಅಂತ. ಅದೇ ರೀತಿ JDS ಮತ್ತೆ ಬಿಜೆಪಿಯಲ್ಲಿ ಕೆಲವರು ಯಾರಾದರೂ ಇದ್ದಾರೆ ಮೇಡಮ್ ಮತ ಹಾಕಂತ? ಅದನ್ನ ನಮಗೆ ಹೇಗೆ ಗೊತ್ತಾಗುತ್ತೆ. ಬಟ್ ನಾವು ಇಷ್ಟೇ ಹೇಳ್ಬೋದು, ನಮ್ಮ ಅಭ್ಯರ್ಥಿಗಳು 5ಕ್ಕೆ 5 ಜನ ಇವತ್ತು ಗೆದ್ದು ಬರ್ತಾರೆ ಅಂತ ಹೇಳ್ಬೋದು. ನಮಗೆ ಕಾನ್ಫಿಡೆನ್ಸ್ ಇದೆ. ನೋಡಿ, ಕಾಂಗ್ರೆಸ್ ಪಕ್ಷ ಭಾಳಷ್ಟು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದೆ, ಇನ್ನು ಮುಂದೆ ಕೂಡ ಪ್ರದರ್ಶನ ಮಾಡುತ್ತೆ. ತಾವೇ ಖಂಡಿತವಾಗಿ 5 ಜನ ಗೆಲ್ತಾರೆ. BJPಯಿಂದ ಏನೋ ಉಚ್ಚಾಟನೆ ಆಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಎಲ್ಲಿಲ್ಲ. ಅವ್ರು ಇವತ್ತಿಂದ ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ. ಅವರು ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLPಯಲ್ಲಿ ಭಾಗವಹಿಸಿದ್ದಾರೆ, ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹಾಗೆ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. ಅದು ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ, ಹೋಮ್ ಮಿನಿಸ್ಟ್ರು. ಇಲ್ಲ, ನಮ್ಮಲ್ಲಿ ಸ್ಪಷ್ಟತೆ ಇದೆ. 5ನೇ ಅಭ್ಯರ್ಥಿ ಕೂಡ ನಮ್ದು ಗೆಲ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ ನನಗೆ. JDSನವ್ರು ಹೇಳ್ತಿದ್ದಾರೆ ನಮ್ಮ ಅಭ್ಯರ್ಥಿ ಕೂಡ ಗೆಲ್ತಾರೆ, ಆತ್ಮಸಾಕ್ಷಿ ಮತ ಕೂಡ ಚಲಾವಣೆ ಆಗುತ್ತೆ, ಕಾಂಗ್ರೆಸ್ನವ್ರು ಕೈ ಜೋಡಿಸ್ತಾರೆ. ಅದು ಅವ್ರಿಗೆ ಮಾತ್ರ ಇದ್ರೆ ಎಲ್ಲರಿಗೂ ಆಗುತ್ತಲ್ಲ. ಆತ್ಮಸಾಕ್ಷಿ ಮತ ಅವರಿಗಷ್ಟೇ ಅಲ್ಲ, ಎಲ್ಲರಿಗೆಲ್ಲ ಆಗುತ್ತೆ. ಕಾದು ನೋಡೋಣ. ನೀವು ಟ್ರೈ ಮಾಡಿದಿರಿ ಆತ್ಮಸಾಕ್ಷಿಗೆ? ಒಂದಷ್ಟು ಆತ್ಮಸಾಕ್ಷಿ ಮತಕ್ಕಾಗಿ ಕಾಂಗ್ರೆಸ್ ಕೂಡ ತುಂಬ ಟ್ರೈ ಮಾಡಿದೆ. ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ, ಅದು ಹೇಳ್ತಿರೋದು. ಈ ರಿಸಲ್ಟ್ಸ್ ಬಂದ್ಮೇಲೆ ಗೊತ್ತಾಗೋದಲ್ಲ, ವೇಟ್ ಮಾಡಿ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.